ಫಾರೂಕ್. 6ರ ಮುಂದೆ 17ರ ಬಹುದೊಡ್ಡ ಜವಾಬ್ದಾರಿ ಮೊತ್ತ ಇದೆ. ಷಟಕಗಳಂತೂ ಸಾಗಲೇಬೇಕು. ಸಿಂಗಲ್ಗಳಿಗೆ ಡಬಲ್ಸ್ಗಳಿಗೆ ಪ್ರಸಕ್ತಿ ಇಲ್ಲ. ಇನ್ನಿಂಗ್ಸ್ ನಲ್ಲಿ ಸೀಮಾರೇಖೆ ಗಡಿಯನ್ನು ದಾಟ್ತಾ ಇದೆ. ಲಾಂಗ್ ಆನ್ ತುದಿಯಲ್ಲಿ ಅಬ್ಬರದ ಆಟ ಇದು. 6 ಓಟಗಳ ಸಂಪಾದನೆಯಾಗುತ್ತಾ ಹೆಚ್ಚುವರಿ 11ರ ಅವಶ್ಯಕತೆ ಇದೆ. ಎಚ್.ಎಸ್. ಬರ್ವಾ ತಂಡದ ಕಪ್ತಾನ ಹಾಗೂ ಕನಕೆರೆ ಸ್ಟ್ರೈಕರ್ಸ್ ತಂಡದ ಕಪ್ತಾನ ದಯವಿಟ್ಟು ಬನ್ನಿ ನಾಣ್ಯ ಚಿಮ್ಮುವಿಕೆಗಾಗಿ. Kanakere Strikers captain and H.S. Barwa, it's a last call for both captains. ಮತ್ತೆ ಮುಂದುವರಿಸುತ್ತಾ ಇಲ್ಲಿ ಫುಲ್ ಟಾಸ್ ಎಂದಿಗೆ ಅವಕಾಶವನ್ನು ಮಾಡಿಕೊಟ್ಟರು. 1 ಓಟದ ಅವಕಾಶದಲ್ಲಿ ವಂಚಿತರಾಗುತ್ತಿದ್ದಾರೆ. ವಿಕೆಟ್ ಅನ್ನು ಬಿಟ್ಟುಕೊಡ್ತಾ ಇದೆ. ವಿಕೆಟ್ ಅನ್ನು ಬಿಟ್ಟುಕೊಡುವುದರೊಂದಿಗೆ ಆರಂಭಿಕ 2 ಚೆಂಡುಗಳ ಮುಕ್ತಾಯಕ್ಕೆ ಖಾತೆಯಲ್ಲಿ ಪ್ರಸ್ತುತ ಜಮೆಯಾಗ್ತಾ ಇದೆ. 20 ಓಟಗಳು ಬೇಕಾಗಿದೆ. 11 ಓಟ ವಿಜಯಕ್ಕಾಗಿ 2ನೇ ಆಘಾತ ಬರ್ತಾ ಇದೆ. ನೂತನ ದಂಡುಗಾರನಾಗಿ ಅಜ್ಜು ಅವರನ್ನ ಕರೆತರಲಾಗಿದೆ. ಅಜ್ಜು ಅವರ ಆಗಮನವಾಗ್ತಾ ಇದೆ. ಅಜ್ಜು ಅವರು ಯಾವ ರೀತಿಯಾಗಿ ಮುಂದಿನ ಹಂತವನ್ನು ನಿಭಾಯಿಸಬಹುದು. ಆದರೆ ನಾನ್ ಸ್ಟ್ರೈಕ್ ತುದಿಗೆ ಅವಕಾಶವನ್ನ ಪ್ರಸ್ತುತವಾಗಿ ನೀಡುತ್ತಿರುವಂತಹ ಅವಧಿಯಲ್ಲಿ ಸ್ಟ್ರೈಕ್ ತುದಿಯಲ್ಲಿ ಇರತಕ್ಕಂಥ ಆಟಗಾರ ಅರ್ಫಾಜ್ ಸ್ಟ್ರೈಕ್ ತುದಿಯಲ್ಲಿರಬೇಕಾದರೆ ಕೊನೆಯ 4 ಚೆಂಡು ಬಾಕಿ ಇದೆ. 11 ಬೇಕಾಗಿದೆ. ಮುಂದಿನ ಪಂದ್ಯಾಟದ ಎಚ್.ಎಸ್. ಬರುವ ನಾಣ್ಯ ಚಿಮ್ಮುವಿಕೆಯನ್ನು ಗೆದ್ದುಕೊಳ್ತಾ ಇದೆ. ಕೊನೆಯ 1.5 ಮಿನಿಟ್ ಮಾತ್ರ ಬಾಕಿ ಇದೆ. ಮುಂದುವರಿಸಬೇಕಾಗಿದೆ. 4 ಚೆಂಡುಗಳು ಬಾಕಿ ಇದೆ. 11 ಬೇಕಾಗಿದೆ. ತನ್ಕೋಟದ ತೃತೀಯ ಬಾರಿಯ ಚೆಂಡು. ಇದರೊಂದಿಗೆ ವೈಡ್ +1 2 ಓಟದ ಸಂಪಾದನೆಯಾಗ್ತಾ ಇದೆ. ಗ್ಲೂಕೋಸ್ ನೀಡುವಂತಹ ಪ್ರಯತ್ನ ಎದುರಾಳಿಗಳಿಗೆ. ಈ ಸಂದರ್ಭ ಇಂತಹ ಒಂದು ಅಗಲಿಸುತ್ತ ಅತಿರಿಕ್ತ ಓಟಗಳು. 4 ಚೆಂಡುಗಳು ಬಾಕಿ ಇರುವಾಗ ಪ್ರಸ್ತುತ ಖಾತೆಯಲ್ಲಿ ಜಮಾವಣೆಯಾಗಿರುವಂತಹ ಒಟ್ಟು ಮೊತ್ತ 22 ಆದರೆ 9 ಬೇಕಾಗಿದೆ. ಬಲವಾಗಿ ದಂಡಿಸುವ ಪ್ರಯತ್ನ. ಸೀಮಾ ರೇಖೆಯಲ್ಲಿ ಶೋಯಿಬ್ ರವರ ಕೈಯನ್ನ ಚೆಂಡು ವಂಚಿಸ್ತಾ ಇದೆ. ಎಸ್, ಶೋಯಿಬ್ ರವರ ಕೈಯಲ್ಲಿ ಚೆಂಡು ಭದ್ರವಾಗ್ತಾ ಇದೆ. ವಿಕೆಟ್ ಬಿಟ್ಟುಕೊಡ್ತಾ ಇದೆ. ಇಲ್ಲಿ ಕೊನೆಯ 3 ಚೆಂಡುಗಳು ಬಾಕಿ ಇರುವಾಗ ಶೋಯಿಬ್ ರವರ ಕೈಯಲ್ಲಿ ಚೆಂಡು ಭದ್ರವಾಗಿ ಉಳಿದುಕೊಂಡು ಇನ್ನಿರುವ 3 ಚೆಂಡುಗಳ ಮುಂದೆ 9 ಬೇಕಾಗಿದೆ ವಿಜಯಕ್ಕಾಗಿ. 3 balls and 9 runs needed to victory in this innings. ನೂತನ ದಂಡುಗಾರ ಶಾಹಿಲ್. 3ರ ಮುಂದೆ 9 ಬೇಕಾಗಿದೆ ವಿಜಯಕ್ಕಾಗಿ. ಶಾಹಿಲ್ ದಂಡಿಸಬಹುದೇ ಈ ಒಂದು ಇನ್ನಿಂಗ್ಸ್ ನಲ್ಲಿ? ಷಡ್ಕವನ್ನ ಸಾಗಿಸಿಕೊಳ್ಳಬಹುದೇ ಶಾಹಿಲ್? 3 ಚೆಂಡುಗಳು ಬಾಕಿ ಇದೆ. 9ರ ಅವಕಾಶ ಇದೆ. ದಂಡುಗಾರ ಶಾಹಿಲ್ ಇದ್ದರೆ ಶಂಶೀರ್ ಅವರ ಸೆದಗಾರಿಕೆಯನ್ನು ಮುಂದುವರಿಸುತ್ತಾ ಚೆಂಡಿಗೂ ದಂಡಿಗೂ ಯಾವುದೇ ರೀತಿಯ ಸಂಪರ್ಕ ಕಾಣ್ತಾ ಇಲ್ಲ. ಕಾರಣ ಇದು ಅಗಲ ಎಸೆತ ಎಂಬ ನಿಶಾನ ತೀರ್ಪುಗಾರಿಕೆಯಿಂದ. ವೈಡ್ ಈಸ್ ಕಾಲ್ಡ್ and 1 more extra runs added to the scorecard. ಚರ್ಚೆಯನ್ನು ಮುಂದುವರಿಸಿದರೆ ಸಮಯವಂತೂ ನಮ್ಮನ್ನ ಕಾಯುವ ಪ್ರಶ್ನೆ ಇಲ್ಲ. ಕೊನೆಯ 3 ಚೆಂಡುಗಳು ಬಾಕಿ ಇದೆ. 4ನೇ ಚೆಂಡನ್ನು ಸಿಗಬೇಕಾಗಿದೆ ಸೆತಗಾರ. ಶ್ರೇಷ್ಠ ಮಟ್ಟದ ಸೆತಗಾರಿಕೆ. ಇದರೊಂದಿಗೆ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟದೊಂದಿಗೆ ಮತ್ತೊಂದು ಆಘಾತವನ್ನು ತರ್ತಾ ಇದೆ. ವಿಕೆಟ್ ಅನ್ನು ಬಿಟ್ಕೊಡ್ತಾ ಇದೆ. 4 ಚೆಂಡುಗಳ ಮುಕ್ತಾಯ ಕಂಡಿದೆ. ನೂತನ ದಂಡುಗಾರನ ಆಗಮನವಾಗ್ತಾ ಇದೆ. ಕಬೀರ್ ಅವರನ್ನ ಕರೆತರಲಾಗಿದೆ. ಅಂಡ್ ಅಂಪೈರ್ ಇಟ್ಸ್ ಅ ಟೈಮ್ ಔಟ್. ಓರ್ವ ಕ್ಷೇತ್ರರಕ್ಷಕ 30 ಗಜಗಳ ಒಳಾಂಗಣವನ್ನು ಪ್ರವೇಶಿಸಬೇಕಾಗಿದೆ. 2ರ ಮುಂದೆ 8 ಬೇಕಾಗಿದೆ ವಿಜಯಕ್ಕಾಗಿ. 2 balls and 8 runs. ಬಲವಾಗಿ ದಂಡಿಸಿದ್ರ ಸೀಮಾರೇಖೆಯ ಕಡೆಯನ್ನು ದಾಟ್ತಾ ಇದೆ.
ಸೀಮಾರೇಖೆಯ ಗಡಿಯನ್ನು ದಾಟ್ತಾ ಇದೆ. ಈ ಸಂದರ್ಭದಲ್ಲಿ ಬಹುದೊಡ್ಡ ಹೊಡೆತ. ಸಂಪೂರ್ಣವಾಗಿ ಪಂದ್ಯಾಕೂಟದ ಚಿತ್ರಣ ಬದಲಾವಣೆಯಾಗ್ತಾ ಇದೆ. ಅತ್ಯಂತ ಹೆಚ್ಚುವರಿ ಮೊತ್ತಗಳು ಜಮಾವಣೆಯಾದಾಗ, ಖಾತೆಯಲ್ಲಿ ಸುಮಾರು 29 ಜಮೆಯಾದಾಗ ಇನ್ನು ಬೇಕಾಗಿರುವಂತಹ ಒಟ್ಟು ಮೊತ್ತ 2. ಒಂದರ ಮುಂದೆ 2 ಬೇಕಾಗಿದೆ. ಸಂಪೂರ್ಣವಾಗಿ ಆಟಗಾರನ ಆ ಆರ್ಭಟದ ಆಟ. ಅಸ್ಮಿಲ್ ಅವರ ಆ ಒಂದು ಬಹುದೊಡ್ಡ ಷಡಕದೊಂದಿಗೆ ಪಂದ್ಯಾಕೂಟದ ಚಿತ್ರಣ ಬದಲಾವಣೆಯಾಗಿದೆ. ತನ್ಕೂಟದ ಅಂತಿಮ ಚೆಂಡನ್ನು ಸಿಗಬೇಕಾಗಿದೆ ಸದಗಾರ. ಕಾದು ನೋಡುವ ಯಾರ ಮಡಿಲಿಗೆ ವಿಜಯ, ಯಾರಾಗಬಹುದು ಈ ಪಂದ್ಯಾಕೂಟದ ಹೀರೋ. ಈ ಪಂದ್ಯಾಕೂಟದಲ್ಲಿ ಮಿಂಚಿನ ಆಟವನ್ನು ತೋರ್ಪಡಿಸಿದ ಅಫ್ಸಿಲ್ ತನ್ಕೂಟದ ಆ ಒಂದು ಚೆಂಡು ಕವಸ್ನತ್ತ ಕ್ಯಾಪ್ ಶಾಟ್. 1 runs completed and try to double. Finally they completed couple of runs. What a match! Golden Warriors won the match. It's an outstanding performance. What an unbelievable performance by the batters, especially talking about Asmil, one of the big 6 that is a completely